ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಿಯಾ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಅಸಲಿ ರಹಸ್ಯ ಬಟ ಬಯಲಾಯ್ತಾ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮತ್ತು ಮಾಧವ್ ಇಬ್ಬರು ಕೂಡ ಹೋಟೆಲ್ ರೂಮ್ಗೆ ಬರ್ತಾರೆ. ಚೆಕ್ ಇನ್ ಆಗಬೇಕು. ಆಗ ಆಧಾರ್ ಕಾರ್ಡನ್ನು ಕೇಳ್ತಾರೆ. ಮಾಧವ್ ಅವರು ಕೊಡ್ತಾರೆ, ಬಟ್ ಪ್ರಿಯಾ ಕೊಡೋದಕ್ಕೆ ಹಿಂದೆಟಾಗ್ತಾರೆ. ಇಲ್ಲಿ ಮಾಧವ್ ಅವರು ಫೋನ್ ಬರ್ತಿದ್ದಾಗೇ ಆ ಕಡೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಪ್ರಿಯಾ ಆಧಾರ್ ಕಾರ್ಡನ್ನು ಕೊಟ್ಬಿಡ್ತಾರೆ. ಹಾಗಿದ್ರೆ ಇಲ್ಲಿ ಪ್ರಿಯಾ ಆಧಾರ್ ಕಾರ್ಡ್ನಲ್ಲಿ ಅಡಗಿರೋ ರಹಸ್ಯ ಏನಿರಬಹುದು? ಖಂಡಿತವಾಗ್ಲೂ ಇಲ್ಲಿ ಪ್ರಿಯಾ ಡೇಟ್ ಆಫ್ ಬರ್ತ್ ಅನ್ನ ಸುಳ್ಳು ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಮಾಧವ್ ಅವ್ರ ಜೊತೆ ಇಲ್ಲಿ ಪ್ರಿಯಾ ಜಾತಕ ಹೊಂದೋಗುದಿಲ್ಲ. ಯಾಕಂದ್ರೆ ಪ್ರಿಯಾ ಜಾತಕ ಸರಿ ಇರುವುದಿಲ್ಲ. ಅದೇ ಕಾರಣಕ್ಕೆ ಜಾತಕ ಹೊಂದಿಸಬೇಕು ಅಂತ ಬೇರೆ ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಿರೋ ಸಾಧ್ಯತೆ ಇದೆ. ಅದೇ ಒಂದು ರಹಸ್ಯ ಗೊತ್ತಾಗಬಹುದು ಅಂತ ಅನ್ಕೊಂಡಂತ ಪ್ರಿಯಾ ಇಲ್ಲಿ ಮಾಧವ್ ಅವ್ರ ಮುಂದೆ ಆಧಾರ್ ಕಾರ್ಡ್ ಕೊಡುವುದಕ್ಕೆ ಹಿಂದೆಟ್ಟನ್ನ ಹಾಕ್ತಾರೆ. ತದನಂತರ ಹೋಟೆಲ್ಗೆ ಚೆಕ್ ಇನ್ ಆಗ್ತಾರೆ. ಹೋಟೆಲ್ ನೋಡಿ ತುಂಬಾ ಖುಷಿ ಆಗುತ್ತೆ. ಒಂದಷ್ಟು ಸಮಯವನ್ನ ಕೂಡ ಪ್ರಿಯಾ ಮಾಧವ್ ಅವರು ಕಳೀತಾರೆ. ನಂತರ ಫೋಟೋಸ್ ಅನ್ನ ತಗೋತಾರೆ. ಅದನ್ನ ಗ್ರೂಪ್ ಕ್ರಿಯೇಟ್ ಮಾಡಿ ಆ ಒಂದು ಗ್ರೂಪ್ಗೆ ಪ್ರಿಯಾ ಸೆಂಡ್ ಮಾಡ್ತಾರೆ. ಆ ಒಂದು ಫೋಟೋಸ್ ಅನ್ನ ನೋಡಿ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಒಂದಷ್ಟು ಕ್ಲೋಸ್ಡ್ ಫೋಟೋಸ್ ಅನ್ನ ಕೂಡ ಇಲ್ಲಿ ಪ್ರಿಯಾ ಕಳಿಸ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಕೇಶವ ಮತ್ತೆ ವಲ್ಲಭ ಕೂಡ ಫೋಟೋಸ್ ಅನ್ನ ನೋಡಿ ಮನೆಯವರು ಹೆಣ್ಮಕ್ಳು ನೋಡಿ ಏನಪ್ಪಾ ಆಗ್ಬಹುದು ಅಂತ ಅನ್ಕೊಂಡ್ ಬರ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಮನೆಯವರೆಲ್ಲ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕಡೆ ಪ್ರಿಯಾ ಅದಕ್ಕೆ ಕಳಿಸಿರೋ ಫೋಟೋಸ್ ಅನ್ನ ಆಲ್ರೆಡಿ ನೀವು ನೋಡಿದಾರ ಅಲ್ವಾ ಅಂತ ಹೇಳಿ ಮೀನಾ ಕೂಡ ಕಾಲ್ ಎಳಿತಿದ್ದಾಳೆ ವಲ್ಲಭ ಮತ್ತೆ ಕೇಶವಂದನ್ನ. ಅಷ್ಟರಲ್ಲಿ ತಮ್ಮ ಕೆಲಸ ಇದೆ ಅಂತ ಎಸ್ಕೇಪ್ ಆಗೋಕ್ ನೋಡ್ತಾರೆ. ಅಷ್ಟರಲ್ಲಿ ನಂದವರು ಮನೆಗೆ ಬರ್ತಾರೆ. ಏನೆಲ್ಲ ಫೋನ್ ಇಟ್ಕೊಂಡು ಕೂತಿದ್ರಲ್ಲ, ಏನಾಯ್ತು ಅಂದಾಗ ಪ್ರಿಯಾ ಅದಕ್ಕೆ ಗ್ರೂಪ್ ಕ್ರಿಯೇಟ್ ಮಾಡಿ ಫೋಟೋಸ್ ಕಳಿಸಿದ್ದಾರೆ ಅಂತ ಹೇಳಿ ರಕ್ಷಾ ಹೇಳಿದಾಗ, ಹೌದಾ ನನ್ನ ಸೊಸೆ ಎಷ್ಟು ಬುದ್ಧಿವಂತೆ, ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ರಿಗೂ ಒಟ್ಟಿಗೆ ಕಳಿಸಿದಾಳೆ. ಇವತ್ತಿನ ಸೊಸೆ ಅಂದ್ರು ಈ ರೀತಿ ಇರಬೇಕು, ನೋಡಿ ಕಲ್ತ್ಕೋಬೇಕು ಇವತ್ತಿನ ಸೊಸೆ ಅಂದ್ರು. ನಮ್ಮ ಪ್ರಿಯಾ ಎಷ್ಟು ಒಳ್ಳೆ ಹುಡುಗಿ, ಮನೆಯವ್ರನ್ನ ಈ ಕ್ಷಣಕ್ಕೂ ಕೂಡ ಮಿಸ್ ಮಾಡ್ಕೋತದಾಳ ಅವಳು ಅಂತ ಅನ್ಕೊಂಡಿದ್ದೆ. ಫೋಟೋಸ್ ತೋರಿಸಿ ಅಂತ ಹೇಳ್ತಾರೆ. ಯಾರೂ ಕೂಡ ತೋರಿಸೋದಕ್ಕೆ ಮುಂದಾಗೋದಿಲ್ಲ. ಬಟ್ ನಂತರ ಮೀನಾ ನೋಡಿ ಮಾವ ಅಂತ ಹೇಳಿ ಫೋಟೋಸ್ ಅನ್ನ ತೋರಿಸ್ತಾಳೆ. ಫೋಟೋಸ್ ಅನ್ನ ನೋಡ್ತಿದ್ದಾಗೆ ನಂದವರು ನನ್ನ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಮಾಧವಂಗೆ ಕಾಲ್ ಮಾಡಿದೆ, ಏನನ ಎಂತ ಫೋಟೋಸ್ ಕಳಿಸಿದ್ಯಾ, ಮೊದಲು ಹೋಗಿ ಫೋಟೋಸ್ ಅನ್ನ ಡಿಲೀಟ್ ಮಾಡಿಸು, ಅಪ್ಪ ನೋಡಿದ್ರು ಬೈಲಿಲ್ಲ ಅಷ್ಟೇ ಅಂತ ಹೇಳಿ ಹೇಳಿದಾಗ ಮಾಧವ್ ಅವರು ಹೋಗಿ ನೋಡ್ತಾರೆ. ಏನಿದು ಈ ಫೋಟೋಸ್ ಎಲ್ಲ ಕಳಿಸಿದ್ಯಲ್ಲ ಪ್ರಿಯಾ ಅಂತ ರೇಗ್ತಾರೆ. ನಂತರ ಡಿಲೀಟ್ ಮಾಡುವ ಅಂತದ್ದಾಗೆ ಎಡ್ವರ್ಡ್ ರಾಣಿ ಪ್ರಿಯಾ ಮತ್ತೆ ಎಡ್ವರ್ಡ್ ಮಾಡ್ಕೊಂಡಿದ್ದೆ ಎವ್ರಿ ಒನ್ಗೆ ಹೋಗಿ ಮೀಗೆ ಡಿಲೀಟ್ ಮಾಡ್ಕೋತಾರೆ. ಮತ್ತೆ ಫೋಟೋಸ್ ಡಿಲೀಟ್ ಆಗೋದಿಲ್ಲ. ಏನ್ ಮಾಡ್ಬಿಟ್ಟೆ ನೀನು, ಹೇಗೆ ಮುಖ ತೋರಿಸೋದು ಅಂತ ಹೇಳಿ ಮಾಧವ್ ಅವರು ಪ್ರಿಯಾ ಮೇಲೆ ರೇಗ್ತಾರೆ. ಈ ಕಡೆ ಪ್ರಿಯಾ ಅಮ್ಮ ಕೂಡ ಪ್ರಿಯಾ ಮೇಲೆ ರೇಗ್ ಬಿಡ್ತಾರೆ. ಈ ರೀತಿ ಫೋಟೋಸ್ ಕಳಿಸೋದಾ, ನಿಮ್ಮ ಮಾವ ಏನು ಅನ್ಕೊಳ್ಳೋದಿಲ್ಲ ನಿನ್ನ ಬಗ್ಗೆ ಅಂತ ಹೇಳಿ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋವನ್ನು ನೋಡಿ.